ಕಾನೂನು ಯಾರ ಕೈ ತಗೊಳ್ತಾರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತಾರೆ. ಸರ್, ಈಗ ಮೀಟಿಂಗ್ ಕೂಡ ಉನ್ನತ ಮಟ್ಟದ ಸಭೆ ಮಾಡ್ತೀರಾ ಅಂತ ಬಿಬಿಎಂಪಿ ಅಧಿಕಾರಿಗಳ ಜೊತೆ ಕನ್ನಡ ನಾಮಫಲಕ ವಿಚಾರವಾಗಿ ಕಡ್ಡಾಯ ಮಾಡಬೇಕು ರೆಗ್ಯುಲರ್ ಆಗಿ ಮಾಡ್ತೀವಿ. ನಾಳೆ ಇವತ್ತು ಬಿಬಿಎಂಪಿ ಅಧಿಕಾರಿಗಳು ಮತ್ತೆ ಪೊಲೀಸ್ನವರು, ಪೊಲೀಸ್ ಮಂತ್ರಿಗಳು ಅವರೆಲ್ಲ ಕರೆದಿದ್ದೀವಿ. ಈಗಾಗಲೇ ಇದ್ರೂ ನಿಯಮ ಇದ್ರೂ ಕೂಡ ಪಾಲನೆ ಆಗ್ತಾ ಇಲ್ಲ ಅಂತ ಆರೋಪ ಸರ್. ನಿಯಮ ಇಲ್ಲ, ನಿಯಮ ಮಾಡಬೇಕು ಅಂತ ಇದು. ಯಾಕಂದ್ರೆ ರಿಟರ್ನ್ ಆದೇಶ ಹೊರಟು. ಬಟ್ ಕನ್ನಡ ದಲ್ಲಿ ಬೋರ್ಡ್ಗಳು ಹಾಕೋದು ಅದು ಹಾಕ್ಲೇಬೇಕು. ಇದು ಕನ್ನಡ ನಾಡು, ಗೊತ್ತಾಯ್ತಾ? ಕನ್ನಡ ನಾಡಿನಲ್ಲಿ ಕನ್ನಡದಲ್ಲಿ ಇರಬೇಕು ಬೋರ್ಡ್. ಬೇರೆ ಭಾಷೆ ವಿರೋಧ ಇಲ್ಲ ನಮ್ದು. ಮೊದಲು ಕನ್ನಡ ಇರಬೇಕು. ಬಿಜೆಪಿ ಸರ್ಕಾರದ ದೊಡ್ಡ ಮಟ್ಟದಲ್ಲಿ 40,000 ಕೋಟಿ ಹಗರಣ ಆಗೈತೆ. ಅವರು ಅವ್ರ ಹತ್ರ ಏನಿದೆ, ದಾಖಲಾತಿ ಏನಿದೆ ಅವೆಲ್ಲನೂ ಕೂಡ ಕಮಿಷನ್ ಮುಂದೆ ಕೊಡ್ಲಿ, ಕಮಿಷನ್ ಮುಂದೆ, ಆಯೋಗದ ಮುಂದೆ ಕೊಡ್ಲಿ. ಬಿಕಾಸ್ ಅವರು ಉದ್ದೇಶನೂ ಕೂಡ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಇದ್ರೆ ಅವ್ರು ಕೊಡ್ಲಿ ಎಲ್ಲರೂ ಕೂಡ. ನಿನ್ನೆ ಪ್ರೊಟೆಸ್ಟ್ ಅಲ್ಲಿ ಮಾಡಿದಂತ ಕರ್ನಾಟಕ ರಕ್ಷಣಾ ವೇದಿಕೆ ಮೇಲೆ ದಾಖಲಾಗಿರುವ ಪ್ರಕರಣಗಳನ್ನು ಸರ್ಕಾರ ಏನಾದರೂ ವಾಪಸ್ ತಗೊಳ್ಳುತ್ತಾ? ನಾನು ಹೇಳೋದು ನಿಮ್ಗೆ ಅರ್ಥ ಆಯ್ತೇನ್ರಿ? ಯಾರೇ ಆದರೂ ಕೂಡ ಕಾನೂನನ್ನ ಕೈ ತಗೋಬಾರ್ದು ಅಲ್ವಾ? ಶಾಂತಿಯುತವಾದಂತ ಹೋರಾಟ ಮಾಡಬೇಕು, ಪ್ರತಿಭಟನೆ ಮಾಡಬೇಕು. ಅದಕ್ಕೆ ನಮ್ಮ ವಿರೋಧ ಇಲ್ಲ. ಸರ್, ಸರ್ಕಾರ ಅಧಿಕಾರಕ್ಕೆ ಬರೋಕ್ಕೆ ನಾವು ಸಹಕರಿಸಿದ್ವಿ, ಆದ್ರೆ ಈಗ ನಮ್ಮ ವಿರುದ್ಧ ಈ ರೀತಿ ಕ್ರಮ ಮಾಡ್ತೀರಿ ಅಂತ ನಾರಾಯಣಗೌಡ ಏನ್ ಕ್ರಮ ತಗೊಂಡಿದೀವಪ್ಪ ನಾವು? ಅವ್ರು ಪ್ರತಿಭಟನೆ ಮಾಡೋದನ್ನ ತಡೆದಿಲ್ಲ ನಾವು. ಕಾನೂನು ಕೈ ತಗೊಳ್ಳೋರು ವಿರುದ್ಧ ಮಾಡಿದೀವಿ ಅಷ್ಟೇ. ಲೋಕಸಭಾ ಚುನಾವಣೆಯಲ್ಲಿ ಪಾಠ ಕಲಿಸ್ತೀವಿ, ಗೊತ್ತಾಯ್ತಾ? ಲೋಕಸಭಾ ಚುನಾವಣೆಯಲ್ಲಿ ಪಾಠ ಕಲಿಸ್ತೀವಿ. ನೋಡೋಣ, ಲೋಕಸಭಾ ಚುನಾವಣೆ ಬರಲಿ. ಅದಕ್ಕೂ ಏನ್ ಸಂಬಂಧ? ಸರ್ಕಾರ ಇರೋದು ಕಾನೂನು ಪಾಲನೆ ಮಾಡಕ್ಕಲ್ವಾ? ಕಾನೂನು ಪಾಲನೆ ಮಾಡ್ಬೇಕು ಬೇಡ? ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಬೇಡ? ನಾವು ನಮ್ಮ ನಡವಳಿಕೆಯಿಂದ ಇನ್ನೊಬ್ಬರಿಗೆ ತೊಂದರೆ ಆಗ್ಬಾರ್ದಲ್ಲ. ನೀವು ಹೋರಾಟ ಮಾಡಕ್ಕೆ ನಂದೇನು ತಕರಾರಿಲ್ಲ, ಹೋರಾಟ ಮಾಡಿ. ಆದರೆ ಸರ್ಕಾರದ ಆಸ್ತಿ ಪಾಸ್ತಿಗಳನ್ನ ನಷ್ಟ ಮಾಡತಕ್ಕಂಥ ಕೆಲಸ, ಕಾನೂನನ್ನ ಕೈ ತಗೊಳ್ತಕ್ಕಂಥ ಕೆಲಸ. ಕನ್ನಡ ಬಳಕೆ ಮಾಡಿದವರ ವಿರುದ್ಧ ಕ್ರಮಕ್ಕೆ ಏನಾದ್ರು ಮುಂದಾಗ್ತೀರಾ ಸರ್ ಸರ್ಕಾರದಿಂದ? ಕನ್ನಡ ಬಳಕೆ ಮಾಡದವರ ವಿರುದ್ಧ ಅದು ಪೊಲೀಸ್ನವರು ನೋಡ್ಕೊತಾರೆ. ಕಾನೂನು ಪಾಲನೆ ಮಾಡೋರು, ಕಾನೂನು ಸುವ್ಯವಸ್ಥೆ ಮಾಡೋರು ಪಾಲನೆ ಮಾಡಿಸ್ತಲ್ಲ ಸರ್.